ಇಲ್ಲೊಂದ್ 5 ನಿಮಿಷ ಬ್ಯಾಂಕಲ್ಲಿ ಕೆಲಸ ಇದೆ ಮಗ, ಅದ್ ಮುಗಿಸ್ಕೊಂಡು ಮೂವಿಗೆ ಹೋಗೋಣ, ಫ್ರೀ ಇದೀನಿ ಹೆಂಗಿದ್ರು ನಾನು. ಆಗಲ್ಲ ಮಗ, ಅಪ್ಪನ್ ಕರ್ಕೊಂಡು ಲಾಯರ್ ವಕೀಲ್ ಕುಮಾರ್ ಹತ್ರ ಹೋಗ್ಬೇಕು. ನಮ್ದು ನೆಲಮಂಗಲ ಹತ್ರ ಸೈಟ್ ಇತ್ತಲ್ಲ, ನಮ್ ದೊಡ್ಡಪ್ಪ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಕುತ್ಕೆ ಗಂಟ ಬಂದ್ಬಿಟ್ಟಿದೆ ಮ್ಯಾಟರು. ಏನು ಇವಾಗ ಲಾಯರ್ ಹತ್ರ ಹೋಗ್ಬಿಟ್ರೆ ನಿಮ್ ದೊಡ್ಡಪ್ಪ ನಾಳೆ ಕಾಂಪೌಂಡ್ ಕಿತ್ತಾಕ್ಬಿಡ್ತಾರಾ? ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿಧಾನಕ್ಕೆ ಹೋಗಿ ಲಾಯರ್ ಹತ್ರ. ಏನ್ ಅರ್ಜೆಂಟು? ಇವತ್ತು ನಾನು ಹೇಳ್ದಂಗೆ ಹೋಗೋಣ ಬಾ, ಸ್ವಲ್ಪ ಅಪರೂಪಕ್ಕೆ ಸಿಕ್ಕಿದೀವಿ. ಓಕೆ ಮಗ. ಅಪ್ಪ, ವಕೀಲ್ ಕುಮಾರ್ ಅವರು ಬ್ಯುಸಿ ಆಗಿದಾರಂತೆ, ನಾಳೆ ಹೋಗೋಣ, ನಾಳೆ ಬನ್ನಿ ಅಂತ ಹೇಳಿದ್ರು. ಹಾ, ಗಂಟ್ಲು ನೋವಾ? ನೀನ್ ತಂಡಿ ನೀರು ಕುಡಿ ಅಂತ ಯಾರು ಹೇಳೋದು? ನಾನು ಬಂದೇ ಇರು, ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ಬಂದೇ ಇರು 1 ನಿಮಿಷ. ಗಂಟ್ಲು ನೋವು ಬಂದಿರೋದು ಇನ್ನು ಇವಾಗ ಅಷ್ಟು ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀಯ? ಮನುಷ್ಯಂಗೆ ಕಾಯಿಲೆಗಳು ಬರೋದೆ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ನ ಹೊರಗಡೆ ಹಾಕೋದಕ್ಕೆ. ಇಷ್ಟು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೋ ನೀನು? ನೀನ್ ಹೇಳೋದು ಕರೆಕ್ಟು. ನಮ್ಮ ಅಪ್ಪಂಗೆ ಅರ್ಶನದ ಹಾಲು ಏನಾದ್ರು ಕುಡಿಯೋದಕ್ಕೆ ಹೇಳ್ತೀನಿ. ಹಲೋ ಆಚೆನೆ ಬೇಬಿ, ನನ್ ಬೇಕಾಗಿ ಹೇರ್ ಕಟ್ ಮಾಡಿಸ್ಬೇಕು, ಬಾರೋ. ಈಗಲೇ ಬರ್ತೀನಿ. ಬಿಜಿ ಇಲ್ಲ ತಾನೇ? ಫುಲ್ ಫ್ರೀ ಆಗಿದ್ದೀನಿ, ಏನು ಕೆಲಸ ಇಲ್ಲ ನನ್ಗೆ ಇವಾಗ. ಈಗಲೇ ಬರ್ತೀನಿ. ನಿಜವಾಗ್ಲೂ ಹೋಗ್ತಿದ್ಯಾ? ಯಾಕೆ ಕೇಳಿಸ್ಕೊಳ್ಳಿಲ್ವಾ? ಇಷ್ಟೊತ್ತು ಮಾತಾಡಿದ್ದು ಎಲ್ಲಿ ಬಿಡ್ಲಿ? ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಲಾ, ಮೆಟ್ರೋ ಸ್ಟೇಷನ್ ಹತ್ರ ಬಿಡ್ಲಾ? ಅಂತ ಅರ್ಜೆಂಟ್ ಏನಿದೋ? ಏನು ಬೇಕಾ ಸ್ಕೂಲ್ ತಗೊಂಡೋಗಿ ಬಿಡ್ಬೇಕಲ್ಲಿ? PT ಟೀಚರ್ ಏನು ಕಡಿಮೆ ಮಾಡ್ತೀನಿ ಅಂತ ಹೋಯ್ತಾರ? ನಂದೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡಲ್ಲ ಪ್ಲಾನ್. ಬಾಸ್, ನಿಮಗ್ ಸೀರಿಯಸ್ನೆಸ್ ಇಲ್ಲ ಲೈಫಲ್ಲಿ ಅಂದ್ರೆ ನಮಗಿಲ್ಲ ಅಂತ ಅನ್ಕೋಬೇಡಿ. ಸಿರಿ, ಶೋ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್. ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ.